ಇವರೆಲ್ಲ ರಸ್ತೆ ಬದಿಗಳಲ್ಲಿ ಪಾನಿಪುರಿ, ಗೋಬಿ ಮಂಚೂರಿ, ಚುರುಮುರಿ, ಇಡ್ಲಿ, ದೋಸೆ ಅಂತ ಇತರೆ ಫಾಸ್ಟ್ ಫುಡ್ಗಳನ್ನು ಮಾರಾಟ ಮಾಡಿ ಹಾಕಿದ್ದ ಬಂಡವಾಳಕ್ಕೆ ಒಂದಷ್ಟು ಲಾಭ ಮಾಡಿಕೊಳ್ತಿದ್ರು. ಆದರೆ ಈಗ ಪರಿಸ್ಥಿತಿ ಬೇರೆಯೇ ಆಗಿದ್ದು, ಲಾಭಕ್ಕಿಂತ ನಷ್ಟವೇ ಜಾಸ್ತಿ ಅನ್ನೋ ಪರಿಸ್ಥಿತಿ ಉದ್ಭವವಾಗಿದೆ. ಹೌದು, ನಾವಿವತ್ತು ಮೈಸೂರು ಜಿಲ್ಲೆ ನಂಜನಗೂಡಿನ ಫುಡ್ ಝೋನ್ ಅವ್ಯವಸ್ಥೆಯನ್ನು ಹೇಳ್ತಾ ಇದ್ದೀವಿ. ನಗರಸಭೆ ವ್ಯಾಪ್ತಿಯ ಶ್ರೀಕಾಂತ್ಪುರಿ ಲೇಔಟ್ನ 4 ಡೆಕ್ನಲ್ಲಿ 5ನೇ ಕ್ರಾಸ್ನಿಂದ 10ನೇ ಕ್ರಾಸ್ವರೆಗೆ ಗೊತ್ತುಪಡಿಸಿದ ಬೀದಿ ಬದಿ ವ್ಯಾಪಾರಿಗಳನ್ನು ಗುರುತಿಸಿ 2 ತಿಂಗಳ ಹಿಂದೆ ಫುಡ್ ಝೋನ್ ಅಂತ ತೆರೆಯಲಾಗಿದ್ದು, ಇಲ್ಲಿನ ವ್ಯಾಪಾರಿಗಳೆಲ್ಲ ಸಾಮೂಹಿಕವಾಗಿ ಇವತ್ತು ನಗರಸಭೆಗೆ ಆಗಮಿಸಿ ನಗರಸಭೆ ಅಧ್ಯಕ್ಷ ಶ್ರೀಕಂಠ ಹಾಗೂ ಆಯುಕ್ತ ವಿಜಯ್ ಅವರ ಮುಂದೆ ಹಲವು ಸಮಸ್ಯೆಗಳನ್ನು ಹೇಳಿಕೊಂಡಿದ್ದು, ಸಮಸ್ಯೆ ಬಗೆಹರಿಸುವಂತೆ ಒತ್ತಾಯಿಸಿದ್ದಾರೆ. ನಗರಸಭೆ ಆರಂಭಿಸಿದ ಫುಡ್ ಝೋನ್ನಲ್ಲಿ ಒಬ್ಬೊಬ್ಬ ವ್ಯಾಪಾರಿಗಳದ್ದು ಒಂದೊಂದು ರೀತಿಯ ಕಷ್ಟ ನಷ್ಟ. ಕಳೆದ 2 ತಿಂಗಳ ಹಿಂದೆ ಆರಂಭವಾದ ಫುಡ್ ಝೋನ್ ನಿರೀಕ್ಷಿತ ಮಟ್ಟದಲ್ಲಿ ಸಕ್ಸಸ್ ಕಂಡಿಲ್ಲ. ಕೆಲವು ವ್ಯಾಪಾರಿಗಳಿಗೆ ವ್ಯಾಪಾರ ವಹಿವಾಟು ತಕ್ಕ ಮಟ್ಟಿಗೆ ಆಗ್ತಾ ಇದ್ರೆ, ಇನ್ನು ಕೆಲವರಿಗೆ ಹಾಕಿದ ಬಂಡವಾಳಕ್ಕೆ ಬಿಡಿಗಾಸಿನ ಲಾಭ ಇಲ್ಲದಂತಾಗಿದೆ. ಆಹಾರ ವಲಯಕ್ಕೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ನಗರಸಭೆ ವಿಫಲವಾಗಿರುವ ಕಾರಣ ವ್ಯಾಪಾರನೂ ಆಗ್ತಾ ಇಲ್ಲ, ಇತ್ತ ಲಾಭನೂ ಇಲ್ಲ ಅನ್ನೋದು ಇಲ್ಲಿನ ವ್ಯಾಪಾರಸ್ಥರ ಗೋಳಾಗಿದೆ. 40ಕ್ಕೂ ಹೆಚ್ಚು ವಿವಿಧ ಆಹಾರ ಖಾದ್ಯಗಳ ಮಳಿಗೆಗಳು ಇಲ್ಲಿ ಆರಂಭವಾಗಿದ್ದು, ಇಲ್ಲಿನ ವ್ಯಾಪಾರಸ್ಥರಿಗೆ ಯಾವುದೇ ರೀತಿಯ ಅನುಕೂಲ ಕಲ್ಪಿಸಿಲ್ಲ. ಇನ್ನು ರುಚಿ ಬಯಸಿ ಬರುವ ಗ್ರಾಹಕರಿಗೂ ಯಾವುದೇ ಸೌಕರ್ಯಗಳಿಲ್ಲ. ಕುಡಿಯುವ ನೀರು, ಆಸನ ವ್ಯವಸ್ಥೆ, ಸಿಸಿ ಕ್ಯಾಮೆರಾ, ಶೌಚಾಲಯ, ವಿದ್ಯುತ್ ದೀಪದ ವ್ಯವಸ್ಥೆ ಸೇರಿ ಅಗತ್ಯ ಮೂಲ ಸೌಕರ್ಯ ಕಲ್ಪಿಸಿಕೊಡ್ತೇವೆ, ಇನ್ಮುಂದೆ ನೀವುಗಳು ಇಲ್ಲೇ ವ್ಯಾಪಾರ ಮಾಡಿ ಅಂತ ವ್ಯಾಪಾರಿಗಳಿಗೆ ನಗರಸಭೆ ಮತ್ತು ಅಧಿಕಾರಿಗಳು ಕೊಟ್ಟ ಭರವಸೆ ಹುಸಿಯಾಗಿದೆ. ಪರಿಣಾಮ ವ್ಯಾಪಾರಸ್ಥರು ನಿರೀಕ್ಷಿತ ಮಟ್ಟದಲ್ಲಿ ವ್ಯಾಪಾರದ ಏರಿಕೆ ಕಾಣದೆ ಕೈ ಇಸಿಕಿಕೊಳ್ಳುವಂತಾಗಿದೆ. ಇನ್ನು ಕೆಲವರು ಸಂಬಂಧಪಟ್ಟ ನಗರಸಭೆ ವಿರುದ್ಧ ರುಚಿಗೆದ್ದಿದ್ದಾರೆ. ಹೆಂಗೋ ಬೀದಿ ಬದಿ ವ್ಯಾಪಾರ ಮಾಡ್ತಿದ್ದ ನಮ್ಮನ್ನ ಅಲ್ಲಿಂದ ತೆರವುಗೊಳಿಸಿ ಫುಟ್ಪಾತ್ ವ್ಯಾಪಾರ ಮಾಡದಂತೆ ನಿರ್ಬಂಧ ಹೇರಿ ಫುಡ್ ಝೋನ್ನಲ್ಲಿ ವ್ಯಾಪಾರಕ್ಕೆ ಅಗತ್ಯ ಅನುಕೂಲ ಮಾಡಿಕೊಡುವುದಾಗಿ ಹೇಳಿ ನಮ್ಮನ್ನ ಅತಂತ್ರಗೊಳಿಸಿದ್ದಾರೆ. ವ್ಯಾಪಾರಸ್ಥರಿಗೆ ಇರಲಿ, ಇಲ್ಲಿಗೆ ಬರೋ ಗ್ರಾಹಕರಿಗೂ ಒಂದಿಷ್ಟು ಮೂಲ ಸೌಕರ್ಯ ಕಲ್ಪಿಸಲು ಸಾಧ್ಯ ಆಗ್ತಾ ಇಲ್ಲ ಅಂತ ನಗರಸಭೆ ವಿರುದ್ಧ ಅಸಮಾಧಾನ ಹೊರ ಹಾಕಿದ್ರು. ಗ್ರಾಹಕರಿಗೆ ಕೂರಲು ಆಸನದ ವ್ಯವಸ್ಥೆ ಇಲ್ಲ. ಮಳೆಗಾಳಿ ಬಂದರೆ ಎಲ್ಲರೂ ದಿಕ್ಕಾಪಾಲಾಗಿ ಓಡಬೇಕಾದ ಪರಿಸ್ಥಿತಿ ಎದುರಾಗಿದೆ. ಮಳೆಗಾಳಿಯಿಂದ ರಕ್ಷಣೆಗೆ ಸೂಕ್ತ ಚಾವಣಿ ವ್ಯವಸ್ಥೆ ಕೂಡ ಮಾಡಿಲ್ಲ. ಇನ್ನು ಪುಂಡರು ಪೋಖರಿಗಳ ಕಾಟ ಬೇರೆ, ಪಾರ್ಕಿಂಗ್ ಸಮಸ್ಯೆ ಕೂಡ ಇದೆ. ಫುಡ್ ಝೋನ್ಗೆ ಬರುವ ಗ್ರಾಹಕರ ವಾಹನಗಳಿಗಿಂತ ಬೇರೆ ಬೇರೆ ವಾಹನಗಳೇ ಇಲ್ಲಿ ಹೆಚ್ಚು ನಿಲ್ಲತೊಡಗಿವೆ. ಶೌಚಾಲಯವಿಲ್ಲದ ಕಾರಣ ಕೆಲವರು ಫುಡ್ ಝೋನ್ ಸಮೀಪವೇ ಮಲಮೂತ್ರ ವಿಸರ್ಜನೆ ಮಾಡ್ತಾ ಇದ್ದಾರೆ. ಇದರಿಂದ ದುರ್ವಾಸನೆ ಸಹ ಹೆಚ್ಚಾಗ್ತಾ ಇದೆ. ಇಷ್ಟೆಲ್ಲ ಅವ್ಯವಸ್ಥೆ ಇದ್ದರೆ ಯಾವ ಗ್ರಾಹಕರು ಇಲ್ಲಿಗೆ ಬಂದು ರುಚಿ ಸವಿತಾರೆ ಅಂತ ಕೆಲ ವ್ಯಾಪಾರಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈ ರೀತಿಯ ಸಾಲು ಸಮಸ್ಯೆಗಳಿಂದ ಬೇಸತ್ತ ವ್ಯಾಪಾರಿಗಳೆಲ್ಲ ಇವತ್ತು ನಂಜನಗೂಡು ನಗರಸಭೆಗೆ ಆಗಮಿಸಿ ಅಧ್ಯಕ್ಷ ಶ್ರೀಕಂಠ ಮತ್ತು ಆಯುಕ್ತ ವಿಜಯ್ ಅವರನ್ನ ಸಾಕಷ್ಟು ಪ್ರಶ್ನೆ ಮಾಡಿದ್ದಾರೆ. ಸರ್, ಫುಡ್ ಝೋನ್ ನಿರ್ಮಿಸಿ ಹಲವು ತಿಂಗಳುಗಳು ಕಳೀತಾ ಬಂದಿದೆ. ನಗರಸಭೆಯಿಂದ ನೀವು ಏನು ಅನುಕೂಲ ಕಲ್ಪಿಸಿದ್ದೀರಾ? ನಮಗೆ ಲಾಭಕ್ಕಿಂತ ನಷ್ಟನೇ ಜಾಸ್ತಿ ಅಂತ ತಮ್ಮ ಸಂಕಷ್ಟಗಳನ್ನ ಹೇಳಿಕೊಂಡ್ರು. ಈ ವೇಳೆ ಆಯುಕ್ತರು ಮತ್ತು ಅಧ್ಯಕ್ಷರು ವ್ಯಾಪಾರಸ್ಥರನ್ನ ಸಮಾಧಾನ ಪಡಿಸಿ ಹಂತವಾಗಿ ಒಂದೊಂದೇ ಸಮಸ್ಯೆ ಬಗೆಹರಿಸ್ತಾ ಇದ್ದೀವಿ, ವ್ಯಾಪಾರ ಆಗದೆ ಇದ್ರೆ ನಾವೇನು ಮಾಡೋಕೆ ಆಗುತ್ತೆ ಅಂತ ಹೇಳ್ತಿದ್ದಂತೆ ವ್ಯಾಪಾರಸ್ಥರು ಮತ್ತಷ್ಟು ಅಸಮಾಧಾನಗೊಂಡ್ರು. ಸರ್, ನೀವು ನಗರಸಭೆಯಲ್ಲಿ ಕುಳಿತು ಈ ರೀತಿ ಹೇಳುವ ಬದಲು ಸ್ಥಳಕ್ಕೆ ಬಂದು ಸ್ಪಾಟ್ ವಿಸಿಟ್ ಮಾಡಿ. ನೀವು ಬರಲು ಆಗಲಿಲ್ಲ ಅಂದ್ರೆ ನಿಮ್ಮ ಅಧಿಕಾರಿಗಳನ್ನ ಕಳುಹಿಸಿಕೊಡಿ. ಹಂತವಾಗಿ ಅಂದ್ರೆ ಇನ್ನು ಎಷ್ಟು ದಿನ ನಷ್ಟದಲ್ಲೇ ವ್ಯಾಪಾರ ಮಾಡೋಣ ಹೇಳಿ ಅಂತ ಪ್ರಶ್ನೆ ಮಾಡಿದ್ರು. ಕೊನೆಗೆ ನಗರಸಭೆ ಅಧ್ಯಕ್ಷರು ಮತ್ತು ಆಯುಕ್ತರು ಮಾತನಾಡಿ, ಸಮಸ್ಯೆ ಒಂದೇ ಹಂತದಲ್ಲಿ ಬಗೆಹರಿಯುವುದಿಲ್ಲ. ಸದ್ಯಕ್ಕೆ ಶೌಚಾಲಯ, ವಿದ್ಯುತ್ ದೀಪ, ಪಾರ್ಕಿಂಗ್, ಮರಗಳ ತೆರವು ಇತ್ಯಾದಿ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಸಿಕೊಡ್ತೇವೆ. ಮುಂದಿನ ದಿನಗಳಲ್ಲಿ ಆಸನದ ವ್ಯವಸ್ಥೆ, ಚಾವಣಿ, ಮಳಿಗೆಗಳ ನಿರ್ಮಾಣದ ಪ್ಲಾನಿಂಗ್ ಇತ್ಯಾದಿಗಳನ್ನೆಲ್ಲ ನಿಮ್ಮೊಂದಿಗೆ ಚರ್ಚಿಸಿ ಮಾಡಿಕೊಡ್ತೀವಿ ಅಂತ ಭರವಸೆಯನ್ನ ಕೊಟ್ಟರು. ಸರ್, ನೀವು ಕೊಟೇಶನ್ ಹಾಕೊಟ್ಟಿದ್ದೀರಿ ಸರ್, ಅಂಗಡಿಗಳು ಹೆಂಗೆ ಇರ್ಬೇಕು ಅಂತ. ಅದು ನೀವು ಬರೀ ಒಂದ್ ಸೈಡ್ ಹಾಕಿದೀರಾ ಅಥವಾ 2 ಸೈಡ್ ಹಾಕಿದೀರಾ? ಹೌದು ಅಲ್ವಾ ಸರ್? ಅದು ಒಂದೇ ಗಾಡಿ ನಿಂತ್ಬಿಟ್ರೆ ಸರ್ ಅಷ್ಟು ಗಾಡಿ ನಿಲ್ಲಕ್ಕೂ ಜಾಗ ಆಗಲ್ಲ. ಇವಾಗ ಹೆಂಗ್ ಆ ಕಡೆ ಈ ಕಡೆ ಹೆಂಗಿದೋ ಹಂಗೆ ನಿಲ್ಬೇಕು. ಧೂಳು ಹಂಗೆ ರೋಡ್ ಮುಂದೊಂದು ಧೂಳ್ ಮೇಲೆ ನಿಲ್ಬೇಕಾಗುತ್ತೆ. ಮುಂದೊಂದು ರೋಡ್ ಮೇಲೆ ಇರೋದು ಸರ್, ಮುಂದೊಂದು ರೋಡ್ ಟೆಂಡರ್ ಕರಿಬೇಕು. ಟೆಂಡರ್ ಆಗಿ ಅವ್ರು ಯಾರಾಯ್ತ ಕಟ್ಟಿರ್ತಾರ ಹಂಗ ಮಾಡೋದು. ಎಲ್ಲಾನು ನಾವು ಈಗ ಹೋಗಿ ಮಾಡಿದ್ರೆ ಮಾಡಬೇಕಾಗಿರ್ಬೇಕು. 14-15 ಲಕ್ಷ ಆಗಿದೆ. ಟೆಂಡರ್ ಓಪನ್ ಆಗ್ಬೇಕು ಎಲ್ಲ ವಾರದಲ್ಲಿ.
ಸರಿ ಸರ್. ಇನ್ನು CC ಕ್ಯಾಮ್ರಾ ಹಾಕೊಡ್ತೀನಿ ಸರ್. ಈಗಲೇ ಆಲ್ರೆಡಿ ಹುಡುಗರದ್ದು ಅವ್ರ ಕಾಟ ಜಾಸ್ತಿ ಆಗಿದೆ. ಈಗ ರೀಸೆಂಟ್ ಆಗಿ ಒಂದಷ್ಟು ಜನ ಹುಡ್ಕೊಂಡ್ಬಂದು ಅಲ್ಲೇ ಗಾಡಿ ಕೇಳಕ್ ಹೋಗಿ ನಮ್ಮ ಹತ್ರ ಜಗಳಕ್ಕೆ ಬಂದ್ರು. ಈಗ ಹೋಗಬೇಡಿ, ಮರ ಅದನ್ನ ಫಾರೆಸ್ಟ್ ಬರ್ದಿವಿ, ಫಾರೆಸ್ಟ್ ಮರ ತುಂಬಗಳೆಲ್ಲ ತೆಗೆದ ಮೇಲೆ ನಿಂತ್ಕೊಳ್ಳಿ ಹೇಳಿದ್ನು. ಇಲ್ಲ ಅಷ್ಟು ಗಂಟೆ ನಾನು ಬಿಟ್ಟು ನೀವೇ ಅರ್ಜೆಂಟ್ ಮಾಡ್ಕೊಂಡು ನಿಂತ್ಕೊಂಡು ಹೌದು. ಫಾರೆಸ್ಟ್ ಒಂದು ಡಿಪಾರ್ಟ್ಮೆಂಟ್ ಇಂದ ಲೆಟರ್ ಹಾಕಿದ ಮೇಲೆ ಅವರು ಮಾಡ್ಕೊಂಡು ಮರ ಕಟಿಂಗ್ ಮಾಡ್ಬೇಕು. ಅವ್ರು ಇನ್ನೂ ಡೇಟಾ ಕೊಟ್ಟಿಲ್ಲ, ಕಟ್ ಮಾಡ್ಕೊಂಡು ನೋಡ್ಬಿಟ್ಟು ರಿಮೈಂಡರ್ ಹಾಕಿ ನಾವು ಅದಕ್ಕೆ ಕಟ್ ಮಾಡಿದ್ಮೇಲೆ ಯಾವ್ದೇ ರೀತಿ ಮಳೆ ಬಂದ್ರೆ ಸರ್ ಯಾವ್ದೇ ಸೌಲಭ್ಯಗಳಿಲ್ಲ. ನಾವು ಆಗ್ಲಿ ಬರ ಕಸ್ಟಮರ್ಸ್ಗಳು ನಿಲ್ಲಕ್ಕಾಗಲ್ಲ ಸರ್. ಆಗ ಬಂದ್ವಿ, ಇನ್ನೂ ಅದು ಯಾವ್ದೇ ರೀತಿಯಾದಂತಹ ಸೌಕರ್ಯಗಳು ಲೈಟ್ ಹಾಕಿಲ್ವೆ ಸರ್? ಲೈಟ್ಗಳು ಹಾಕಿಲ್ವೆ ಸರ್? ಲೈಟ್ ಅದು ಸಾಧ್ಯ ಇಲ್ಲ ಫಿಟ್ ಮಾಡ್ತಾರೆ. ಕರ್ಕೊಂಡಿವಲ್ಲ ಅದು ಫಿಟ್ಟಿಂಗ್ಸ್ ಎಲ್ಲ ರೆಡಿ ಮಾಡ್ಕೊಂಡ್ಬಂದು ಇವತ್ತಿನ ಫಿಟ್ ಮಾಡ್ತಾರೆ. ಫುಟ್ಪಾತ್ ಧೂಳು ಸರ್. ನೀವು ಅಂಗಡಿನ ನಿಂತ್ಕಾಕಬೇಕು, ಅವ್ರು ನೋಡಿದ್ರು ಮೇಡಮೆಲ್ಲ ನಮ್ಮ ನೀವು ಧೂಳು ಹತ್ರ ನಿಂತ್ಕೊಂಡಿದ್ರೆ ಬಂದ ತಕ್ಷಣ ಗಾಡಿ ಎದ್ದಾಗ್ತಾನೆ ಹಿಂದ್ಗಡೆ ಮೆಟ್ಲಿಂಗ್ ಆಗುತ್ತೆ ಸರ್. ನೀವು ಕೊಟೇಶನ್ ಹಾಕೊಟ್ಟಿದ್ದೀರಿ ಸರ್ ಅಂಗಡಿಗಳು ಹೆಂಗ್ ಇರ್ಬೇಕು ಅಂತ. ಅದು ನೀವು ಬರೀ ಒಂದ್ ಸೈಡ್ ಹಾಕಿದೀರಾ ಅಥವಾ ಎರಡು ಸೈಡ್ ಹಾಕಿದೀರಾ? ಎರಡು ಸೈಡ್ ಹಾಕಿರೋದು. ಹೌದು ಅಲ್ವಾ ಸರ್? ಅದು ಒಂದೇ ಗಾಡಿ ನಿಂತ್ಬಿಟ್ರೆ ಸರ್ ಅಷ್ಟು ಗಾಡಿ ನಿಲ್ಲಕ್ಕೂ ಜಾಗ ಆಗಲ್ಲ. ಇವಾಗ ಹೆಂಗ್ ಆ ಕಡೆ ಈ ಕಡೆ ಹೆಂಗಿದೋ ಹಂಗೆ ನಿಲ್ಬೇಕು. ಧೂಳು ಹಂಗೆ ರೋಡ್ ಮಣ್ಣನ್ ಧೂಳ್ ಮೇಲೆ ನಿಲ್ಬೇಕಾಗುತ್ತೆ. ಮೆಟ್ಲಿಂಗ್ ಅದಾಗ್ತದೆ, ಲೈಟ್ ಒಂದು ಫಿಟ್ ಮಾಡ್ತಾರೆ. ಮಣ್ಣೊಂದು ರೋಡ್ ಮೇಲೆ ಇರೋದು ಸರ್, ಮಣ್ಣೊಂದು ರೋಡ್ ಅದನ್ನ ಮೆಟ್ಲಿಂಗ್ ಮಾಡಿಸ್ತೀವಿ. ಟೆಂಡರ್ ಕರೆದಿದ್ದೀವಿ, ಟೆಂಡರ್ ಕರಿಬೇಕು. ಟೆಂಡರ್ ಆಗಿ ಅವ್ರು ಯಾರಾಯ್ತ ಕಟ್ಟಿರ್ತಾರ ಹಂಗ ಮಾಡೋದು. ಎಲ್ಲಾನು ನಾವು ಈಗ ಮಾಡಿದ್ರೆ ಮಾಡಬೇಕಾಗಿರ್ಬೇಕು. 14-15 ಲಕ್ಷ ಆಗಿದೆ. ಟೆಂಡರ್ ಓಪನ್ ಆಗ್ಬೇಕು ಎಲ್ಲ ವಾರದಲ್ಲಿ ಐತೆ. ಸರಿ ಸರ್. ಇನ್ನು CC ಕ್ಯಾಮ್ರಾ ಹಾಕೊಡ್ತೀನಿ ಸರ್. ಈಗಲೇ ಆಲ್ರೆಡಿ ಹುಡುಗರದ್ದು ಅವ್ರ ಕಾಟ ಜಾಸ್ತಿ ಆಗಿದೆ. ಈಗ ರೀಸೆಂಟ್ ಆಗಿ ಒಂದಷ್ಟು ಜನ ಹುಡ್ಕೊಂಡ್ಬಂದು ಅಲ್ಲೇ ಗಾಡಿ ಕೇಳಕ್ ಹೋಗಿ ನಮ್ಮ ಹತ್ರ ಜಗಳಕ್ಕೆ ಬಂದ್ರು. ಆಯುಕ್ತರು ಮತ್ತು ನಗರಸಭೆ ಅಧ್ಯಕ್ಷರ ಜೊತೆ ಸಮಸ್ಯೆಗಳ ವಿಚಾರವಾಗಿ ಚರ್ಚಿಸಿ ಹೊರಬಂದ ಬೀದಿ ಬದಿ ವ್ಯಾಪಾರಿಗಳು ನ್ಯೂಸ್ ಪವರ್ ಜೊತೆ ಮಾತನಾಡಿ ಫುಡ್ ಝೋನ್ ಸಮಸ್ಯೆ, ಲಾಭ ನಷ್ಟ, ಆಯುಕ್ತರು ಮತ್ತು ಅಧ್ಯಕ್ಷರು ಕೊಟ್ಟ ಭರವಸೆಗಳ ಬಗ್ಗೆ ವಿವರಿಸಿದರು. ಈಗ ನಗರಸಭೆಗೆ ಬೆಳಿಗ್ಗೆ ಎಲ್ಲರೂ ಸ್ನೇಹಿತರೆಲ್ಲ ಒಟ್ಟಿಗೆ ಹೋಗಿ ಸಹಪಾಠಿಗಳು ಒಟ್ಟಿಗೆ ನಾವು ನಮ್ಮ ಬೇಡಿಕೆಗಳು ಏನೇನಿತ್ತು ಅವ್ರಿಗೆ ಹೇಳಿದ್ದೀವಿ. ಅವರು 1.5 ತಿಂಗಳಾಯಿತು ಈ ಜಾಗಕ್ಕೆ ಕರ್ಕೊಂಬಂದು ಯಾವುದೇ ರೀತಿ ನಮಗೆ ವ್ಯವಸ್ಥೆಗಳು ಮಾಡಿಕೊಡ್ತೀವಿ ಅಂತಲೂ ಆಶ್ವಾಸನೆ ಕೊಟ್ಟೆ ಕರ್ಕೊಂಬಂದಿದ್ದು. ಇಲ್ಲಿ ಯಾವುದೇ ರೀತಿಯೂ ಆಗದೆ ಈಗ ಒಂದೆರಡು ಲೈಟ್ಗಳು ಹಾಕ್ಕೊಟ್ಟಿದ್ದಾರೆ ಅಷ್ಟೇ. ಅದು ಚಿಕ್ಕದು. ಅವ್ರು ಹೇಳಿದ್ದು ದೊಡ್ಡ ಲೈಟ್ಗಳು ಹಾಕ್ಕೊಡ್ತೀವಿ ಅಂತ. ಮಳೆಗೆ ಶೀಟ್ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂದಿದ್ರು. ಅದಕ್ಕೆ ಟೈಲ್ಸ್ ವ್ಯವಸ್ಥೆ ಆಗುತ್ತೆ. ಆಮೇಲೆ ಸೆಕ್ಯೂರಿಟಿ ಗಾರ್ಡು, ಕ್ಯಾಮ್ರಾ, ನಿಮಗೆ ಎಂಟ್ರಿ ಬೋರ್ಡ್ ಎಲ್ಲ ಥರದ್ದು ವ್ಯವಸ್ಥೆಗಳನ್ನ ನಾವು ಮಾಡಿಕೊಡ್ತೀವಿ. ಮಾದರಿ ಫುಡ್ ಕೋರ್ಟ್ ಮಾಡ್ತೀವಿ ಅಂತ ಹೇಳಿದರು. ಸದ್ಯಕ್ಕೆ ಇಷ್ಟು ದಿನ ಆದರೂ ಯಾರು ಬಂದು ಯಾವುದೇ ರೀತಿ ವ್ಯವಸ್ಥೆ ಮಾಡಿರಲಿಲ್ಲ. ನಮ್ಮ ಎಲ್ಲ ದೊಡ್ಡವ್ರ ಜೊತೆ ಸೇರ್ಕೊಂಡು ಹೋಗಿ ಇವತ್ತು ನಾವು ಮಾತಾಡಿ ಅವರು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಹಂತವಾಗಿ ಮಾಡಿಕೊಡ್ತೀವಿ, ಏಕ್ದಮ್ ಮಾಡೋಕ್ಕಾಗಲ್ಲ ಅಂತ. ಟೆಂಡರ್ ಕರಿಬೇಕು, ಇನ್ನೊಂದು ಅದೊಂದು ಹೇಳಿದ್ದಾರೆ. ಮತ್ತು ಆ ಥರ ವಿಚಾರಗಳನ್ನೆಲ್ಲ ಈಗ ನಾವು ಒಂದು ಸ್ವಲ್ಪ ದಿನ ಅವಕಾಶ ಕೊಟ್ಟು ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಎಷ್ಟು ಮಾಡಿಕೊಡ್ತಾರೆ ಅಂತ ನೋಡಿಕೊಂಡು ದೊಡ್ಡವ್ರು ಏನು ಹೇಳ್ತಾರೆ ಅದ್ರ ಮುಖಾಂತರ ನಾವು ಮುಂದುವರಿತೀವಿ. ನೋಡೋಣ ಸರ್. ಈಗ ಅವ್ರು ಹೇಳಿರೋ ಆಶ್ವಾಸನೆಗಳು ಲೈಟ್ ವ್ಯವಸ್ಥೆ ಸದ್ಯಕ್ಕಾಗುತ್ತೆ. ಅಂದಾಜೀಗ ಅವರು 1 ತಿಂಗಳು ಬೇಕಾಗುತ್ತೆ. ಇದನ್ನು ಟೆಂಡರ್ ಕರೆದು ಅವ್ರು ಒಪ್ಪಿಗೆ ಕೊಟ್ಟ ಮೇಲೆ ಆ ಟೆಂಡರ್ ಮುಖಾಂತರ ಇದು ನಡೆಯುತ್ತೆ ಅಂತ ಹೇಳ್ತಿದ್ದಾರೆ. ಟೈಲ್ಸ್ಗಳು, ಇದು ಲೈಟ್ಗಳೆಲ್ಲ ಅವರು ದೊಡ್ಡ ಮರ್ಕ್ಯುಲೆಸ್ ಲೈಟ್ ಹಾಕ್ಕೊಡ್ತೀನಿ ಅಂತ ಹೇಳಿದ್ರು. ಅದು ಆಗಲ್ಲ, ಜಾಗ ಇಲ್ಲ ಅಂದ್ಬಿಟ್ಟು ಇದು ಚಿಕ್ಕದೇ ಹಾಕ್ತೀನಿ ಅಂತ ಹೇಳಿದ್ದಾರೆ. ಎಕ್ಸಾಂಪಲ್ ಅಲ್ಲಿ ಹಾಕಿದ್ದಾರೆ ಒಂದು ಪುಟಾಣಿಗಳು. ಅದಾಗುತ್ತೋ ಇಲ್ವೋ ನಮ್ಮ ಇಲ್ಲಿಗೆ ಅಂತ ಕಷ್ಟ ಆಗುತ್ತೆ. ಸಾಲಲ್ಲ. ಎಂಟ್ರಿ ನಮ್ಗೆ ವೆಲ್ಕಮ್ ಚೆನ್ನಾಗಿರ್ಬೇಕು, ವೆಲ್ಕಮ್ ಬೋರ್ಡ್ ಬೇಕು. ಆಮೇಲೆ ಸ್ವಲ್ಪ ಕುಡುಕರದವ್ರದೆಲ್ಲ ಅವಳಿಗಳಿದೆ. ಪೊಲೀಸ್ ಒಂದು ಸ್ವಲ್ಪ ನಮಗೆ 6ರಿಂದ 10 ಗಂಟೆವರೆಗೂ ಭೇಟಿ ಇರಬೇಕು. ಅವರೇ ಹೇಳ್ತೀವಿ ಇದೆಲ್ಲ ಮಾಡ್ಕೊಡ್ತೀವಿ ಅಂತಲೂ ಹೇಳಿದರು. 1.5 ತಿಂಗಳಲ್ಲಿ ಯಾವುದೇ ಆಶ್ವಾಸನೆಗಳು ಈಡೇರಿಸಿಲ್ಲ. ಈಗ ಕೇಳಿದ್ರೆ ಸಮಯಾವಕಾಶ ಬೇಕು ಅಂತ ಹೇಳ್ತಾ ಇದ್ದಾರೆ. ಹೋರಾಟಗಳು ದೊಡ್ಡವ್ರು ಏನು ಹೇಳ್ತಾರೆ ಅದರ ಪ್ರಕಾರ ನಡ್ಕೊಂಡು ಎಲ್ಲರೂ ಒಗ್ಗಟ್ಟಾಗಿ ನಮ್ಮದು ಹೋರಾಟ ಮಾಡಿ ನಮ್ಗೇನು ಬೇಕೋ ಅವಕಾಶಗಳನ್ನ ಅವ್ರು ಮಾಡಿಕೊಡ್ಲೇಬೇಕು. ಇಲ್ಲ ನಮ್ಮ ಜಾಗಕ್ಕೆ ಹೋಗಿ ನಮ್ಮ ಬಿಟ್ಬಿಡಿ. ವ್ಯಾಪಾರನೂ ಡಲ್ ಆಗಿದೆ. ವಾರದಲ್ಲಿ 1 ದಿನ ಜನ ಬಂದರೆ 5 ದಿನ 6 ದಿನ ಕಮ್ಮಿ ಆಗುತ್ತೆ. ಈಗ ಇವತ್ತೊಂದು ಸ್ವಲ್ಪ ಜನ ಬಂದಿದ್ದಾರೆ ಅಂದರೆ ಇನ್ನು 4-5 ದಿನ ಜನ ಇರೋದಿಲ್ಲ. ಅರ್ಧಕ್ಕರ್ಧ ವ್ಯಾಪಾರ ನಡೀತಾ ಇದೆ. ಎಲ್ಲರೂ ಆಲ್ಮೋಸ್ಟ್ ಬಂಡವಾಳ ಹಾಕಿ ಲಾಭದಲ್ಲಿ ಯಾರೂ ಇಲ್ಲ, ಇಲ್ಲಿ ಕಷ್ಟದಲ್ಲೇ ಇರೋದು. ಸೊ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡಿಕೊಂಡ್ರೆ ನಾವು ಈಗ ವ್ಯಾಪಾರದ್ದೆಲ್ಲ ಕರ್ಕೊಂಬರೋಕ್ಕಾಗುತ್ತೆ ಅಂದರೆ ಜನಗಳನ್ನ ಅದು ನಿಮ್ಮ ಇಷ್ಟ ಅಂತ ಹೇಳ್ತೇವೆ. ಮುಂದಿನ ದಿನಗಳಲ್ಲಿ ಇದು ಯಾವ ಥರ ಅವ್ರು ನಡ್ಕೋತಾರೆ ನೋಡಿಕೊಂಡು ನಮ್ಮ ಹೋರಾಟನ ನಾವು ಮುಂದುವರಿಸ್ತೀವಿ. ಸರ್, ನನ್ನ ಹೆಸರು ಅರ್ಜುನ್ ಅಂದ್ಬಿಟ್ಟು, ರಸ್ತೆ ಬದಿ ವ್ಯಾಪಾರಿ. ಇಲ್ಲಿ ಫುಡ್ ಝೋನ್ ಮಾಡೋಕ್ಕಿಂತ ಮುಂಚೆ ಸರ್ ನಾವೆಲ್ಲ ಮಾಮೂಲಿ RP ರೋಡಲ್ಲಿ ಇದ್ವಿ. ಅಲ್ಲಿಂದ ಇಲ್ಲಿಗೆ ವರ್ಗಾವಣೆ ಮಾಡ್ಬೇಕಾದ್ರೆ ನಮ್ಮನ್ನ ಫಸ್ಟ್ ಮೀಟಿಂಗ್ ಹೋಗಿ, ಮೀಟಿಂಗಲ್ಲಿ ನಮಗೆ ನಗರಸಭೆಯವರು, ಆಮೇಲೆ ಪೊಲೀಸ್ ಸ್ಟೇಷನ್ನವರು, ಸರ್ಕಲ್ ಅವರು ಎಲ್ಲ ಕೂಡ ಸೇರಿ ಮೀಟಿಂಗ್ ಕರೆದಿದ್ರು. ಅಲ್ಲಿ ಎಲ್ಲರೂ ಸೇರಿ ನಮಗೆ ಆಶ್ವಾಸನೆ ಕೊಟ್ಟರು.
ನಿಮಗೆ ಅಲ್ಲಿ ಎಲ್ಲ ಥರ ಸೌಲಭ್ಯಗಳು ಮಾಡಿಕೊಡ್ತೀವಿ, ನೀವು ಅಲ್ಲಿಗೆ ಬನ್ನಿ, ಒಂದು ಮಾದರಿ ಫುಡ್ ಝೋನ್ ಆಗಿ ಮಾಡಿಕೊಡ್ತೀವಿ ಅಂತೆಲ್ಲ ಆಶ್ವಾಸನೆ ಕೊಟ್ಟರು. ನಾವಿಲ್ಲ ಫಸ್ಟ್ ಮಾಡಿಬಿಡಿ ಆಮೇಲೆ ಬರ್ತೀವಿ ಅಂದರು. ಇಲ್ಲ ನೀವು ಅಲ್ಲಿ ಬಂದಮೇಲೆ ನಾವು ನಿಮ್ಗೆ ಅದೆಲ್ಲ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂದರು. ನಾವು ಬಂದ್ವಿ ಸರ್. ಬಂದು 1.5 ತಿಂಗಳಾಗ್ತಾ ಬಂತು, ಆದರೂ ಕೂಡ ಯಾವುದೇ ರೀತಿ ವ್ಯವಸ್ಥೆ ಆಗಿಲ್ಲ ಸರ್. ಇಲ್ಲಿ ಲೇಡೀಸ್ ಆಗಲಿ ಮನೆ ಫ್ಯಾಮಿಲಿಗಳು ಬರೋಕ್ಕೆ ಹೆದರ್ತಾ ಇದ್ದಾರೆ, ಯಾಕೆಂದರೆ ಫುಲ್ ಕತ್ಲೆ ಇದೆ ಆ ಕಡೆ ಎಲ್ಲ. ಹಾಗೆ ನಾವು ಅವ್ರ ಹತ್ರ ಹೋಗಿ ಇವತ್ತು ನಮ್ಮ ಮನವಿ ಎಲ್ಲ ಕೊಟ್ವಿ. ಇದು ನಮಗೆ ಲೈಟಿಂಗ್ಸ್ ಆಗಿಲ್ಲ, ಟೈಲ್ಸ್ಗಳಾಗಿಲ್ಲ, ಧೂಳು ಜಾಸ್ತಿ ಆಗಿದೆ, ಫುಟ್ಪಾತ್ ಟೈಲ್ಸ್ ಹಾಕ್ಕೊಡ್ತೀನಿ ಅಂದರು, ಅದು ಆಗಿಲ್ಲ. ಆಮೇಲೆ CC ಕ್ಯಾಮ್ರಾಗಳು ಹಾಕ್ಕೊಡ್ತೀವಿ ಅಂದರು ನಮ್ಮ ಗಾಡಿಗಳ ಸೇಫ್ಟಿಗೆ, ಅದು ವ್ಯವಸ್ಥೆ ಆಗಿಲ್ಲ. ಕುಡಿಯೋ ನೀರು ವ್ಯವಸ್ಥೆ ಮಾಡ್ತೀವಿ ಅಂದರು, ಅದು ಕೂಡ ಆಗಿಲ್ಲ. ಯಾವುದೇ ರೀತಿಯಾದಂಥ ವ್ಯವಸ್ಥೆ ಕೂಡ ಆಗಿಲ್ಲ ಸರ್. ಇವತ್ತು ನಾವು ಮನವಿ ಕೊಟ್ಟಿದ್ದಕ್ಕೆ ಅವ್ರು ಸ್ಪಂದಿಸಿದ್ದಾರೆ, ಮಾಡ್ಕೊಡ್ತೀವಿ ನಿಮಗೆ ಅಟ್ಲೀಸ್ಟ್ 1 ತಿಂಗಳ ಒಳಗಡೆ ಮಾಡ್ಕೊಡ್ತೀವಿ ಅಂದಿದ್ದಾರೆ. ದಯವಿಟ್ಟು ಅದು ಮಾಡ್ಕೊಡ್ಲಿಲ್ಲ ಅಂದರೆ ಸರ್ ಮುಂದಿನ ಕ್ರಮಗಳು ಎಲ್ಲ ಒಗ್ಗಟ್ಟು ಸೇರಿ ಮಾಡ್ಕೊಡ್ತೀವಿ. ಈಗ ಆಗಿನ ವ್ಯಾಪಾರಕ್ಕೂ ಈಗಿನ ವ್ಯಾಪಾರಕ್ಕೂ ತೀರಾ ಕಮ್ಮಿ ಆಗಿದೆ. ಮುಂದಕ್ಕೆ ಇವರೆಲ್ಲ ವ್ಯವಸ್ಥೆ ಮಾಡಿಕೊಟ್ಟು ಜನಗಳಿಗೆ ಬರೋಕ್ಕೆ ಅನುಕೂಲ ಆದರೆ ಸರ್ ಆ ವ್ಯಾಪಾರ ಆಗೋ ಚಾನ್ಸಸ್ ಇದೆ. ಫಸ್ಟ್ ಅವ್ರು ಆ ವ್ಯವಸ್ಥೆ ಮಾಡ್ಬೇಕು ಸರ್. ಅವ್ರು ಏನೇನು ಆಶ್ವಾಸನೆಗಳು ಕೊಟ್ಟಿದ್ರು ಅದು ವ್ಯವಸ್ಥೆ ಮಾಡಬೇಕು. ಏನು ಹೇಳ್ತಾರೆ ಸರ್ ಬಂದವರು? ಅವರು ಇಲ್ಲಿ ವಾತಾವರಣ ಜಾಗ ಎಲ್ಲ ಕ್ಲೀನ್ ಆಗಿದೆ, ಆದರೆ ಬರೋಕ್ಕೆ ಯಾವುದೇ ರೀತಿ ಸೌಲಭ್ಯಗಳಿಲ್ಲ, ಕತ್ಲೆ ಇದೆ. ಸ್ವಲ್ಪ ಲೈಟ್ ವ್ಯವಸ್ಥೆ ಮಾಡ್ಕೊಳ್ಳಿ. ಅವರಿಂದನೇ ನಾವು ಇವತ್ತು ನಗರಸಭೆಗೆ ಹೋಗಿದ್ದು. ಬರುವಂಥ ಕಸ್ಟಮರ್ಸ್ಗಳೇ ನಮ್ಗೆ ಹೇಳಿದ್ದು, ಸರ್ ಕತ್ಲೆ ಇದೆ, ಲೇಡೀಸ್ಗಳು ಬರೋಕ್ಕಲ್ಲ, ಇವಾಗ ಹೆಣ್ಮಕ್ಳುಗಳನ್ನ ನಾವು 8 ಗಂಟೆ ಮೇಲೆ ಕಳ್ಸೋಕ್ಕಲ್ಲ, ನೀವೇ ನೋಡಿ ಎಷ್ಟು ಕತ್ಲೆಗಳಿದೆ. ಆಮೇಲೆ ತುಂಬ ಧೂಳು ಬರುತ್ತಲ್ಲ, ತಿನ್ನ ಪದಾರ್ಥ ಇದ್ದು ಧೂಳೆಲ್ಲ ಬಂದು ಅಲ್ಲೇ ಕೂರುತ್ತೆ. ಇದನ್ನೆಲ್ಲ ದಯವಿಟ್ಟು ನೀವು ರೆಡಿ ಮಾಡಿ ನಾವು ಇಲ್ಲಿಗೆ ಬರ್ತೀವಿ, ಇಲ್ಲಾಂದರೆ ನಮ್ಮ ಫ್ಯಾಮಿಲಿಯೆಲ್ಲ ಇಲ್ಲಿ ಬರೋಕ್ಕೂ ಎದುರ್ತಾರೆ ಸರ್ ಅಂದರು. ಇದ್ರ ಮೇಲೆ ನಾವು ಅಲ್ಲಿ ಹೋಗಿ ನಗರಸಭೆಗೆ ಮಾಡ್ತೀವಿ. ನಾನು ನಂಜನಗೂಡು ನಗರ ನಿವಾಸಿ ಬಾಲಕುಮಾರ್ ಅಂತ. ಇಲ್ಲಿ ನಗರಸಭೆಯಿಂದ ಮಾಡ್ತಕ್ಕಂಥ ಫುಡ್ ಕೋರ್ಟಲ್ಲಿ ಅವ್ಯವಸ್ಥೆಗಳು ಜಾಸ್ತಿ ಆಗಿದೆ ಹೊರತು ಅಲ್ಲಿಂದ ಯಾವುದೇ ಥರ ಅನುಕೂಲಗಳು ಆಗ್ತಾಯಿಲ್ಲ. ನಗರಸಭೆಯಿಂದ ಅದನ್ನು ಉದ್ಘಾಟನೆ ಮಾಡಿದಾಗ ಅಲ್ಲಿ ರೋಡ್ ಸರಿ ಮಾಡ್ತೀವಿ, ಚರಂಡಿ ಸರಿ ಮಾಡ್ತೀವಿ, ವಿದ್ಯುತ್ ದೀಪದ ರೆಡಿ ಮಾಡಿಸ್ಕೊಡ್ತೀವಿ, ಯಾವುದೇ ಥರ ತೊಂದರೆ ಇಲ್ಲ ಅಂತ ಹೇಳಿದ್ರು. ಅದಾಗಿ ಕೆಲವೇ ತಿಂಗಳಾಯಿತು, ಆದರೂ ಕೂಡ ಇನ್ನೂ ಅಲ್ಲಿ ಲೈಟಿಂಗು ವ್ಯವಸ್ಥೆ ಆಗಿಲ್ಲ, ರಸ್ತೆಗಳು ಸರಿಯಾಗಿ ಆಗಿಲ್ಲ. ಮತ್ತು ಅಕ್ಕಪಕ್ಕದಲ್ಲಿ ಈ ಉಚ್ಚ ಮಾಡೋರು ಇವರಿಂದ ಎಲ್ಲ ಎಕ್ಕುಟ್ಟು ಹೋಗ್ಬಿಟ್ಟಿದೆ. ಅಲ್ಲಿ ತುಂಬ ಗಲೀಜಾಗ್ತಾ ಇದೆ. ಇದಲ್ಲದೆ ಎಷ್ಟು ಮಳೆ ಬಂತು ಅಂದರೆ ಅಲ್ಲಿ ಡಕ್ಕಲ್ಲಿ ಹಾಕಿರ್ತಕ್ಕಂಥ ಜಾಗದಲ್ಲಿ ನೀರೆಲ್ಲೂ ಹೋಗ್ತಾ ಇಲ್ಲ. ಅದೇನಾಗುತ್ತೆ ಅಂದರೆ ಮಳೆ ಬಿದ್ದರೆ ಆ ನೀರೆಲ್ಲ ಅಲ್ಲಿ ಗಲೀಜೆಲ್ಲ ಬಂದು ಅಲ್ಲಿ ಸಾಕಾಗುತ್ತೆ. ಈಗಿರೋ ವ್ಯಾಪಾರ ಏನೂ ಆಗ್ತಿಲ್ಲ ಅವ್ರ ಪಾಪ ಅವ್ರಿಗೆ. ಜೊತೆಗೆ ನಾವು ಸಾರ್ವಜನಿಕರು ಅಲ್ಲಿ ಊಟ ತಿಂಡಿಗೆ ಹೋಗಕ್ಕೆ ಆಗ್ತಾ ಇಲ್ಲ. ಜೊತೆಗೆ ಹೆಂಗಸರು ಮಕ್ಕಳು ಇಲ್ಲಿದ್ದಾಗ ಮೇನ್ ರೋಡಲ್ಲಿ ಬಂದು ಹೊರಟು ತಿಳ್ಕೊತಾ ಇದ್ರು. ಈಗ ಅಲ್ಲೇನಾಗಿದೆ ಅಂದರೆ ಯಾರೇ ಬಂದರೂ ಅಲ್ಲಿ ಆ ಕತ್ಲಲ್ಲಿ ಬರಬೇಕು. ನಾಳೆ ಒಂದು ವೆಹಿಕಲ್ಲು ಹೆಚ್ಚು ಕಮ್ಮಿ ಆಯಿತು ಅಂದರೆ ಯಾರು ಕೇಳೋ ಗತಿ ಇಲ್ಲ. ಇದನ್ನು ನಗರಸಭೆಗೆ ಹೇಳಿ ಪ್ರದೇಶ ಹೇಳಿದ ಹೊರತಾಗಿ ಇವತ್ತವರಿಗೆ ಯಾವುದೇ ರೀತಿ ಅನುಕೂಲಗಳು ಮಾಡಿಲ್ಲ. ವ್ಯವಹಾರ ಇಲ್ಲಿ ಏನಾಗ್ತಿತ್ತು ಅವರೆಲ್ಲ ಅಂಗಡಿಗಳು ಕಮಿಟ್ ಆಗಿದ್ದು, ಈಗ ಅವ್ರು ಏನಾಗ್ಬಿಟ್ಟಿದೆ. ಹಾಗಾಗಿ ಇದೇನಾಗಿದೆ ಅಂದರೆ ಸಾರ್ವಜನಿಕವಾಗಿ ನಾವು ಯಾರು ಕೂಡ ಹೋದರೆ ಫ್ರೆಂಡ್ಸು ಒಬ್ಬರಿಬ್ಬರು ಹೋಗೋದೇ ಹೊರತಾಗಿ ನಾವು ಯಾವುದೇ ರೀತಿ ವಾಹನಗಳಲ್ಲಿ ಹೋಗಿ ಊಟ ತಿಂಡಿ ಮಾಡೋಕ್ಕೆ ಆಗ್ತಾ ಇಲ್ಲ. ಆ ಕತ್ತಲಲ್ಲಿ ಹೋಯ್ತು ಅಂದರೆ ಹೇಗೆ ಹೋಗ್ತೀವಿ ಗೊತ್ತಾಗ್ತಾ ಇಲ್ಲ. ವಿದ್ಯುತ್ ದೀಪ ಪೊಲೀಸರು ಹೇಳ್ತಾನೆ ಇದ್ದಾರೆ, ಇನ್ನೂ ಸರಿ ಮಾಡಿಲ್ಲ. ಮಳೆ ಬಿದ್ದಂತೂ ಪದೇ ಹೇಳ್ತಾ ಇದ್ದೀನಿ, ತುಂಬ ಎಕ್ಕುಟ್ಟು ಹೋಗ್ಬಿಡ್ತಾರೆ ಇವರು. ಅದು ಯಾವುದೇ ಮುಂಜಾಗ್ರತೆ ಕ್ರಮ ಇಲ್ಲದೆ ಅದನ್ನು ಮಾಡಬೇಕು ಸೂಕ್ತವಾದದ್ದಲ್ಲ. ಇದನ್ನು ಆದಷ್ಟು ಬೇಗ ನಗರಸಭೆ ಅಧಿಕಾರಿಗಳು ಅದನ್ನು ಸರಿ ಮಾಡುವಂಥದ್ದು. ಹಾಗಾಗಿ ಅವೆಲ್ಲ ಸರಿ ಮಾಡಿದ್ರೆ ಗ್ರಾಹಕರಿಗೆ ಅನುಕೂಲ ಆಗುತ್ತೆ. ಈಗ ಏನಾಗಿದೆ ಅಂದರೆ ನಾವೇನೋ ಸಣ್ಣ ಪುಟ್ಟ ತಿನ್ನಬೇಕು ಅಂದರೆ ಮೇನ್ ರೋಡ್ ದೊಡ್ಡ ಹೋಟೆಲ್ಗೆ ಹೋಗಬೇಕು. ಇಲ್ಲಿ ಕಮ್ಮಿ ದುಡ್ಡಲ್ಲಿ ಊಟ ತಿಂಡಿ ವ್ಯವಸ್ಥೆ ಆಗ್ತಿತ್ತು. ಈಗ ಅದೇನು ವ್ಯವಸ್ಥೆ ಮಾಡೋಕ್ಕೆ ಆಗ್ತಾ ಇಲ್ಲ. ನಾವು ಅದಕ್ಕೋಸ್ಕರ ಅಲ್ಲಿ ಹೋಗಕ್ಕೆ ಆಗ್ತಾ ಇಲ್ಲ. ಇದು ಯಾವತ್ತು ಏನಾಗುತ್ತೋ ತೊಂದರೆ ಗೊತ್ತಾಗಲ್ಲ. ಅದರಿಂದ ನಾವು ಭಯದಿಂದ ಅಲ್ಲೇನೂ ಹೋಗ್ತಾ ಇಲ್ಲ. ನಾವು ದಯವಿಟ್ಟು ನಗರಸಭೆಯವರು ಇದ್ರ ಬಗ್ಗೆ ಮುತುವರ್ಜಿ ವಹಿಸಿ ಇದೊಂದು ಊಟ ತಿಂಡಿ ಬರುವಂಥ ಸಾರ್ವಜನಿಕರಿಗೆ ಅನುಕೂಲಕ್ಕೆ ರಸ್ತೆಗಳು, ದೀಪದ್ದು ಮತ್ತು ಅಲ್ಲಿ ಗಲೀಜಾಗತಕ್ಕಂಥದ್ದನ್ನೆಲ್ಲ ನಿಲ್ಲಿಸಬೇಕು. ಇದು ನನ್ನ ಸಾರ್ವಜನಿಕವಾಗಿ ಒಬ್ಬ ನಾಗರಿಕನಾಗಿ ಇದನ್ನು ಇನ್ನು ನಗರಸಭೆ ಅಧ್ಯಕ್ಷ ಶ್ರೀಕಂಠ ಹಾಗೂ ಆಯುಕ್ತ ವಿಜಯ್ ಸಹ ಮಾತನಾಡಿ, ಸಮಸ್ಯೆ ಇರೋದು ಖಂಡಿತ ನಿಜ. ಇದನ್ನು ಸರಿಪಡಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೇವೆ. ಇವತ್ತು ತಮ್ಮ ಕಷ್ಟಗಳನ್ನು ಹೇಳಿಕೊಂಡಿದ್ದಾರೆ. ತ್ವರಿತಗತಿಯಲ್ಲಿ ಸಮಸ್ಯೆ ಬಗೆಹರಿಸುವುದಾಗಿ ತಿಳಿಸಿದರು. ಒಂದು ಮನವಿ ಕೊಟ್ಟಿದ್ದಾರೆ. ಆ ಮನವಿ ಪ್ರಕಾರ ಈಗ ಹಂತವಾಗಿ ಕೆಲಸಗಳು ಸ್ಟಾರ್ಟ್ ಆಗಿದೆ. ಲೈಟ್ ಇರ್ಬೋದು, ಮತ್ತು ಫುಟ್ಪಾತ್ ಮೆಟ್ಲಿಂಗ್ ಇರ್ಬೋದು, ವಾಶ್ರೂಮ್, ಟಾಯ್ಲೆಟ್ ರೂಮ್ದು, ಮತ್ತು ಇವನ್ನೆಲ್ಲ ಒಂದೊಂದಾಗಿ ಅವರಿಗೆ ಹಂತವಾಗಿ ಕೆಲಸಗಳು ನಡೀತಾ ಇದೆ. ಯಾವುದು ಫುಡ್ ಝೋನ್ನಲ್ಲಿ ಬಂದಿರೋಂಥ ವ್ಯಾಪಾರಿಗಳು ಯಾವುದಕ್ಕೆ ಆತಂಕ ಪಡಬೇಕಾಗಿಲ್ಲ. ಸರ್ಕಾರದ ನಗರಸಭೆಯಿಂದ ಪ್ರತಿಯೊಂದು ಸೌಲಭ್ಯ ಕೊಡ್ತಾ ಇದ್ದೀವಿ. ಅಂದರೆ ಒಂದು ಹಂತವಾಗಿ ಮಾಡೋದ್ರಿಂದ ಎರಡು ಲೇಟ್ ಆಗಿದೆ. ಟೆಂಡರ್ ಪ್ರೋಸೆಸ್ಸು ಇವೆಲ್ಲ
ಕರೆಯುವ ದೃಷ್ಟಿಯಿಂದ ಅಂತರ್ಗತ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಯಾರು ಫುಡ್ ಝೋನ್ನವರು ಆತಂಕ ಪಡಬೇಕಾಗಿಲ್ಲ. ಎಲ್ಲ ರೀತಿಗೂ ಸೌಲಭ್ಯ ಕೊಟ್ಟು ಮತ್ತು ಈಗಾಗಲೇ ಜನನೂ ಅಷ್ಟೇ ಜನ ಬಂದು ಅಲ್ಲಿ ಹಿಂದಿಯಾಗ ತಿಂತಿದ್ದೀವಿ ಅಂದ್ಕೊಂಡು ಹೇಳ್ತಾ ಇದ್ದಾರೆ. ತಿಂಡಿ ಎಲ್ಲ ಕುಂತ್ಕೊತಿದ್ದ ವ್ಯವಸ್ಥೆ ಆಗಿದೆ. ಇವತ್ತು ನಗರಸಭೆಯಿಂದ ಒಳ್ಳೆಯ ಅಭಿಪ್ರಾಯನ ವ್ಯಕ್ತಪಡಿಸ್ತಾರೆ ಕೊಡಬೇಕು. ಅದರಿಂದ ನಮ್ಮ ಫುಡ್ ಝೋನ್ನವರಿಗೆ ಆಗಲೇ ಬಂದು 2-3 ಸಲ ಬಂದಿದ್ದಾರೆ. ಪ್ರತಿಯೊಂದು ಇನ್ನೂ ಕೆಲವರು ಉಳಿದಿರೋರು ಅಲ್ಲಿಗೆ ಕರೆಸಿ ಫುಡ್ ಝೋನ್ ಕರೆಸಿ RP ರೋಡಲ್ಲಿ ತೊಂದರೆ ಇಲ್ಲದಕ್ಕೆ ಜನ ಒಳ್ಳೆಯ ಒಪಿನಿಯನ್ ಕೊಟ್ಟಿದ್ದಾರೆ. ಈಗಾಗಲೇ ಮೆಡಿಕಲ್ ಸ್ಟೋರ್ ಆಗ್ತಿಲ್ಲ, ಮತ್ತು ಹಾಸ್ಪಿಟ್ಲ್ಗೆ ಹೋಗೋಕ್ಕೂ ಆಗ್ತಿಲ್ಲ. ಈಗ RP ರೋಡು ಈಗ ಟ್ರಾಫಿಕ್ಕಿಂದ ನೆಮ್ಮದಿಯಿಂದ ಜನ ತಿರುಗಾಡ್ತಾ ಇದ್ದಾರೆ. ಇನ್ನು ಮುಂದೆ ಅವ್ರಿಗೆ ಏನು ಡಿಮ್ಯಾಂಡ್ ಇಟ್ಟಿದ್ದಾರೆ ಅಂತಂದಾಗಿ ಬಗೆಹರಿಸ್ಬೇಕು. ಅವ್ರು ಪ್ರಮುಖವಾಗಿ ಕೇಳ್ತಾ ಇರೋದು ಶೌಚಾಲಯ ಇಲ್ಲ, ಅಲ್ಲಾಂದ್ರೆ ಅಲ್ಲೇ ಮೂತ್ರ ವಿಸರ್ಜನೆ ಮಾಡ್ತಾರೆ, ವಾಸನೆ ಬಂದರೆ ಜನ ಬಂದು ಹೆಂಗೆ ಊಟ ಮಾಡ್ತಾರೆ, ಅಫಿಷಿಯಲ್ಸ್ ಆಗ್ಬೋದು ಅಥವಾ ಒಂದು ಫ್ಯಾಮಿಲಿಯವರು ಅಂತ. ಮತ್ತೊಂದು ಮಳೆ ಬಂದರೆ ಅಡುಗೆ ಮಾಡ್ತಿರೋರು ಓಡೋಗ್ಬೇಕು, ಎಲ್ಲ ಬಿಟ್ಬಿಟ್ಟು ತಿಂತಾ ಇರೋರು ಅರ್ಧಕ್ಕೆ ಬಿಟ್ಬಿಟ್ಟು ಹೋಗಬೇಕು. ಅಟ್ಲೀಸ್ಟು ತತ್ಕ್ಷಣದಲ್ಲಿ ಆಗೋ ಅಂಥ ಸೌಲಭ್ಯನ ಒದಗಿಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ತಾತ್ಕಾಲಿಕವಾಗಿ ಮೊನ್ನೆ ಹೋಗಿದ್ದೆ, ಭೇಟಿ ಕೊಟ್ಟಾಗ ನಾವು ಏನು ನೀವು RP ರೋಡಲ್ಲಿ ಟಾರ್ಪಲ್ ಎಲ್ಲ ಹಾಕೊಂಡು ಮತ್ತೆ ಯಾವ ರೀತಿ ಮಾಡ್ತಿದ್ರಿ ಅದೇ ರೀತಿ ಮಾಡಿ ಸದ್ಯಕ್ಕೆ ನಾವು ಮಾಡಿಕೊಡೋ ಗಂಟ ಒಂದು ಇರಿಗೇಷನ್ ಪರ್ಮಿಷನ್ ಬರೋ ಗಂಟ ನೀವು ತಾತ್ಕಾಲಿಕವಾಗಿ ಏನು RP ರೋಡಲ್ಲಿ ಟಾರ್ಪಲ್ ಹಾಕೊಂಡು ಮಳೆ ಬಂದಾಗ ಬಿಸ್ನೆಸ್ ಮಾಡ್ತಿದ್ರಿ, ಸೇಫ್ಟಿ ಮಾಡ್ಕೊಂಡಿದ್ರಿ, ಅದೇ ಸೇಫ್ಟಿನ ಇಲ್ಲೂ ಮಾಡ್ಕೊಳ್ಳಿ ತಾತ್ಕಾಲಿಕವಾಗಿ. ಅದಾದ್ಮೇಲೆ ನಂತರ ಪರ್ಮಿಷನ್ ಬಂದಮೇಲೆ ಸೀಟ್ ಹಾಕೋದ ಯಾವುದೋ ಒಂದು ತೀರ್ಮಾನ ತಗೊಂಡು ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೀವಿ. ಈಗಾಗಲೇ ನಗರಸಭೆಯಿಂದ ಕೌನ್ಸಿಲ್ ತೀರ್ಮಾನದಂತೆ ನಾವು ಫುಡ್ ಝೋನನ್ನು ತೆರೆದಿದ್ದೀವಿ. ಅದು ಚಾಲನೆ ಆಗಿದೆ. ಯಾವುದೇ ಒಂದು ಕೆಲಸನ ಮಾಡಿದ ಮೇಲೆ ನಮಗೆ ಅದರ ಸಾಧಕ ಬಾಧಕಗಳು ಗೊತ್ತಾಗ್ತವೆ. ಆ ಕೆಲಸ ಆರಂಭ ಮಾಡದೇ ಅದರ ಅನುಕೂಲತೆಗಳು ಅನಾನುಕೂಲತೆಗಳು ಗೊತ್ತಾಗಲ್ಲ. ಈಗ ಅಲ್ಲಿನ ವ್ಯಾಪಾರಿಗಳು ಬಂದು ಮೂಲ ಸೌಕರ್ಯಗಳ ಕೊರತೆ ಇದೆ, ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ. ನಗರಸಭೆ ಅದಕ್ಕೆ ಯಾವತ್ತು ಫುಡ್ ಝೋನನ್ನು ಓಪನ್ ಮಾಡುತ್ತೋ ಅದಕ್ಕಿಂತ ಮುಂಚಿತವಾಗಿ ಕೂಡ ಎಲ್ಲ ಟೆಂಡರ್ಗಳು ಕರೆದಾಗ, ಏಕ ಟೆಂಡರ್ ಬಂದಾಗ ಮತ್ತು ಮರು ಟೆಂಡರ್ ಕರೀಲಿಕ್ಕೆ ನಾವು ಕ್ರಮ ವಹಿಸಿರ್ತೀವಿ. ಈಗ ಅವ್ರಿಗೆ ಮೇಯ್ನಾಗಿ ಅವ್ರು ಹೇಳಿರ್ತಕ್ಕಂಥದ್ದು ಒಂದು ಶೌಚಾಲಯ ಸಮಸ್ಯೆ, ಮತ್ತೊಂದು ಮರ ಕೆಡ್ತಕ್ಕಂಥ ಸಮಸ್ಯೆ. ಈಗ ಮರದನ್ನು ಅವರು DCF ಅಪ್ರೂವಲ್ಗೆ ಕಳಿಸಿದ್ದಾರೆ. ಬಟ್ ಅಲ್ಲಿವರೆಗೆ ಕಾಯೋದು ಬೇಡ ಅಂತೇಳಿ ನಾನು ಈಗ RF ಅವ್ರ ಜೊತೆ ಮಾತಾಡಿ ನಾವು ರಂಬೆ ಕೊಂಬೆಗಳನ್ನು ಕಟ್ ಮಾಡಲಿಕ್ಕೆ ಅನುಮತಿ ಕೇಳಿದ್ದೀವಿ. ಇವತ್ತೇ ಪತ್ರ ಬರಿತಾ ಇದ್ದೀವಿ. ಅದು ಕೊಟ್ಟ ತಕ್ಷಣ ಅದನ್ನು ತೆರವು ಮಾಡ್ತೀವಿ. ಮತ್ತು ಶೌಚಾಲಯದನ್ನು ಜಾಗದ ಸಮಸ್ಯೆಯಿಂದ ಮಾತ್ರ ವಿಳಂಬವಾಯಿತು ಹೊರತು, ಜಾಗ ಅಂತಂದರೆ ಈ ಜಾಗದಲ್ಲಿ ಮಾಡಬಾರ್ದು ಅಂತೇಳಿ ಅಕ್ಕಪಕ್ಕ ಮನೆಯವರು ಮನವಿ ಕೊಟ್ಟ ಮೇಲೆ ನಾವು ಮಾನವೀಯತೆ ದೃಷ್ಟಿಯಿಂದ ಅದು ವಿಳಂಬ ಆಗಿದೆ ಹೊರತು ಯಾವುದೇ ಕಾರಣಕ್ಕೂ ಉದ್ದೇಶಪೂರ್ವಕವಾಗಿ ವಿಳಂಬ ಆಗಿಲ್ಲ. ಈಗ ಅವ್ರನ್ನೂ ಕೂಡ ಮನವೊಲಿಸಿ ಪಕ್ಕದಲ್ಲಿ ಮಾಡಲಿಕ್ಕೆ ಅಧ್ಯಕ್ಷರು ಅನುಮತಿ ಕೊಟ್ಟಿದ್ದಾರೆ. ಅದನ್ನು ಕೂಡ ಒಂದು 2 ದಿನದಲ್ಲಿ ಕೆಲಸವನ್ನು ಪ್ರಾರಂಭ ಮಾಡ್ತಾರೆ. ಒಟ್ಟಾರೆ ನಮ್ಮ ಜವಾಬ್ದಾರಿ ಇದೆ. ನಾವು ಅಧಿಕಾರಿಗಳಾಗಿ ನಗರಸಭೆ ಹೇಳಿದಂಥ ಕೆಲಸಗಳನ್ನ ಮಾಡೋ ಒಂದು ನಿಟ್ಟಿನಲ್ಲಿ ನಾವು ಅವ್ರ ಜೊತೆ ಸ್ಪಂದಿಸಿ ಕೆಲಸ ಮಾಡ್ತೀವಿ. ಅವ್ರು ಯಾವುದಕ್ಕೂ ಕೂಡ ಅನ್ಯತಾ ಭಾವಿಸ್ಕೊಳ್ಳೋದು ಬೇಡ ಮತ್ತು ಆತಂಕ ಪಡೋದು ಬೇಡ.